ರತ್ನ ಯಾವಾಗ ಬಂದು ಹೋದ್ರೂ ಇಷ್ಟು ಬ್ಯಾಸರ ಅನ್ನಿಸ್ತದಲ್ಲ. ಇವತ್ತು ನೋಡು, ಅಲ್ಲ ಅವಾಗ ಆಕಿ ನನ್ನ ಕೂಟ ಎಷ್ಟು ಚಂದ ಇದ್ರೂ ಒಟ್ಟ ನನಗೆ ಆಕಿ ಬಂದು ಹೋದ್ಮೇಲೆ ಬ್ಯಾಸರ ಅನ್ನಿಸ್ತದಿಲ್ಲ. ಇವತ್ತಂತ್ರೂ ಭಾರಿ ಬ್ಯಾಸರ ಅನ್ಸಕತ್ತೈತಿ. ಏನು ಮಾಡೋದು, ಏನು ಹೆಣ್ಮಕ್ಳನ್ನೇನು ಕರ್ಕೊಂಬಂದು ಇಲ್ಲೇ ಇಟ್ಕೊಳಕ್ಕೆ ಆಗಂಗಿಲ್ಲಲ್ಲ. ಹಂಗೆ ಅವರು ಬರೋದು ಹೋಗೋದು ಮಾಡ್ಕೊತಿದ್ರನ್ನ ಚಂದ. ಗಂಡನ ಮನ್ಯಾಗ ಇರ್ಬೇಕು ಹೆಣ್ಮಕ್ಳು, ಅದ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು. ಯಾಕಾರ ಬೇಸರ ಮಾಡ್ಕೊಳಂಗಿಲ್ಲ. ಸಾಕಾತ್ವ ಇವ ಬೆಳಗ್ಗಿದ್ದ ಏನು ಪುರ್ಸತ್ತಿಲ್ಲ ಬಿಡ. ಅಡಿಗೆ ಅಂತ ಅದು ಅಂತ ಇದು ಅಂತ ಮನೆ ಇನ್ನೂ ನೋಡು ಹೂವಿಂದ ಎಲ್ಲ ತೆಗೆದು ಹಾಕ್ಬೇಕಿದ್ನ. ಇದನ್ನೆಲ್ಲ ಒಂದೀಟೇನು ಹೂವು ಏನೋ ಇದ್ವು ಚಲೋ ಇದ್ವು ಅಂದು ಬಿಟ್ಟಾವಿ. ಒಂದೀಟು ನಾಲ್ಕಿಗೆ ಬತ್ತಂಗಕ್ಕವ ಅಷ್ಟು ತೆಗೆದು ಸ್ವಚ್ಛ ಮಾಡಿದ್ರ ಆತು. ಅಮ್ಮ ಆರಾಮ್ ಕುಂತಿಯಲ್ಲ, ಬಾರ ಲಕ್ಷ್ಮವ್ವ ಬಾ. ಅಲ್ಲ ಹೇಳಾರ ಹೋಗ್ಬೇಕು, ಹಂಗ ಹೋಗಿದ್ಯಲ್ಲ ಲಕ್ಷ್ಮವ್ವ? ಇಲ್ಲಮ್ಮ, ಇವರು ಹೊಲಕ್ಕೆ ಅದು ಹೋಗೋದಿರ್ತೈತೆ ಮನ್ಯಾಗ. ಮತ್ತು ಪಾಪ ಅವ್ರಿಗೂ ಚಾ ಅದು ಮಾಡಿಕೊಡೋರು ಯಾರು, ಅದಕ್ಕೆ ಮತ್ತು ನಾಷ್ಟ ಮಾಡ್ದಕ್ಕೆ ಹೋದೆ ನಾನು. ಮತ್ತು ತಗ ಅಂತಂದು ಮತ್ತೀಗ ಒಂದು ಸ್ವಲ್ಪ ಪುರ್ಸತ್ತ ಅವರು ಬಂದ್ರಿ ಈಗ, ಹಂಗಾಗಿ ಬಂದೆ. ಹೌದೇನು? ನಾವು ಅದೇನ ಅಂತ ತಿಳ್ಕೊಂಡು ಅವಾಗ ಒಂದು ಲಕ್ಷತ ಇಲ್ರಿ ತೀರ ಅಮ್ಮ ಅವು ಮನೆಗೆ ಹೋಗೈತಿ ಅಂತಂದು. ಮತ್ತು ಆಕಿನ ಬೆಳಗ್ಗೆನ ಕರ್ಕೊಂಡು ಹೋಗೋಣ ಅಂದೆ. ಮತ್ತು ನಿಮ್ಮನ್ನ ಕೇಳಿ ಮತ್ತು ನೀವು ದಾಂದ್ಲೆಗಿದ್ರಲ್ಲ, ಮತ್ತು ಮಗಳು ಹೋಗೋ ದಾಂದ್ಲ್ಯಾಗ, ಅದಕ್ಕೆ ಅದು ಇದು ಅಡಿಗೆ ಮಾಡ್ಕೊಂಡು ಕುಂತಿದ್ರಲ್ಲ. ಮತ್ತು ತೆಗಿಯತ್ತಾಗ ಎಲ್ಲರೂ ಹೋದ್ಮೇಲೆ ಬಂದು ಕರ್ಕೊಂಡು ಹೋದ್ರ ತೆಗಿ ಅಂತಂದು ಸುಮ್ಮನೆ ಹೋಗಿ ಹೋದೆ ನಾನು. ಈಗ ಹೋದ್ಲನಲ್ಲ ರತ್ನ? ನಾವು ಹೋದ್ಲು ನೋಡ್ರಿ ರತ್ನವ ಹೋದ್ಲು. ಬ್ಯಾಸರು ಬಂದಂಗ ಆತ, ಅದಕ್ಕೆ ಇಲ್ಲೇ ಕುಂತಿದ್ದೆ. ಬಾ ಚಾ ಅದನ್ನ ಕುಡಿವಂತೆ ಅಂತ. ಶೋಭಾ, ಒಂದು ಕಪ್ ಚಾ ತಂಬರ್ವಾ, ಲಕ್ಷ್ಮವ ಬಂದಾಳ. ಹ್ಞೂ ರೀತಿಯಾರ. ಅಯ್ಯ ಬ್ಯಾಡ ಬಿಡ ಶೋಭಾ, ಈಗನ ಕುಡಿದು ಬಂದನವಾ ಇವ. ಇಲ್ಲ ಭಾಳ ಕುಡಿಯಂಗ ಆಗಲ್ರಿ ಅಮ್ಮ, ಬೇಡ. ಬೆಳಗ್ಗೆ ಹಂಗ ಹೋಗಿಯಲ್ಲಮ್ಮ, ನಾವಿಲ್ಲಿ ಹುಡ್ಕಾಕತ್ತೇವಿ ಉಣ್ಣಾಕ ಕರಿಯಾಕ. ಅವಾಗ ಒಂದು ಲಕ್ಷತ ಇಲ್ಲ ಹೋಗೈತಿ ಅಂತಂದು ಇರ್ಬೇಕಿಲ್ಲ, ಹಂಗ ಹೋಗಿರಿ. ಇಲ್ವಾ ಮನ್ಯಾಗ ಅಲ್ಲಿ ಹಂಗ ಬಿಟ್ಟು ಬಂದಿದ್ನೆ ನಿನ್ನೆ ನೋಡು, ಮೊನ್ನೆನ ಬಂದೈತಿ ನಾನು. ಹಂಗಾಗಿ ಒಂದಿಟ್ಟು ಮನ್ಯಾಗಿಂದೊಂದು ಕಸ ಕಡ್ಡಿ ಎಲ್ಲ ಹೊಡ್ಕೊಂಡು ಒಂದಿಟ್ಟು ಚಾಗಿ ಮಾಡಿಟ್ಟು ಬರ್ನ ಕೊಟ್ಟು ಬರ್ನ ಅಂತಂದು ಹೋಗಿದ್ನೆ. ಮತ್ತು ಅಲ್ಲೇ ಅದೇ ಮತ್ತು ಅಕ್ಷತನ ಕರ್ಕೊಂಡು ಹೋಗಕ್ಕೆ ಅಂದು ಬಂದೆವ. ಹೌದೇನಮ್ಮ? ಹಾಂ, ಈಟು ಚಾ ಕುಡಿ. ಇಲ್ಲ ಶೋಭಾ, ನಾ ಭಾಳ ಕುಡಿಯಂಗಿಲ್ಲ. ಇನ್ನು ಇವ್ರಿಗೂ ಕಾಸಿದ್ನೆ ನಾನು, ಮತ್ತು ಕುಡ್ದ ಬಂದೆ ನೋಡಿತ್ಲಾಗ. ಮತ್ತು ಕರ್ಕೊಂಡು ಹೋಗುವ, ಮತ್ತು ಬರ್ತಾಳ ಅಂದ್ರೆ. ಅಕ್ಷತನ ಕರಿ ಬಂದಿಟ್ಟೆ ಶೋಭಾ? ಹ್ಞೂ ರೀತಿಯಾರ. ಕುತ್ಕ ಲಕ್ಷ್ಮವ, ಹೋಗಂತಿ. ಅಯ್ಯ ಮತ್ತು ಇವ್ರು ಹೊಲಕ್ಕೆ ಹೊಂಟಿದ್ರ, ಮಗಳು ಬರ್ತಾಳ ಅನ್ನತ್ಲೆ ನಿಂತ್ರ. ಮತ್ತು ಕರ್ಕೊಂಬರ್ತಂತಾಡ್ರಿ ಹೋಗಂತ್ರಿ ಅಂತ ಅಂದೆ. ಅದಕ್ಕೆ ಮತ್ತು ನಿಂತಿದ್ರೆ ಲಘು ಮತ್ತು ಬಂದ್ಲ ಅಂದ್ರೆ ಕರ್ಕೊಂಡು ಹೋದ್ರಾತ ಅಂತಂದು. ಅತ್ತೇರ ಕರೆದ್ರೆ ಹಾಯ ತಯಾರಾಗಿಲ್ಲ. ಮತ್ತು ನಿಮ್ಮವ್ವ ಕರ್ಕೊಂಡು ಹೋಗಕ್ಕೆ ಬಂದತ್ ನಿನ್ನ, ಇನ್ನೂ ತಯಾರಾಗಿಲ್ಲಲ್ಲ ನೀನು. ಎಲ್ಲಿಗೆ ರೀತಿಯಾರ ಅಲ್ವಾ? ಮತ್ತು ಹೋಗು ಹೆರಿಗೆಗೆ ಮತ್ತು ಹೊಕ್ಕಿಯವಲ್ಲೇ. ಮತ್ತೇರ ನನಗಲ್ಲಿರಂಗೆ ಆಗಂಗಿಲ್ಲ ರೀತಿಯಾರ, ಬ್ಯಾಸರು ಬರ್ತೈತೆ ನನಗಲ್ಲಿರಾಕ. ಅಲ್ವಾ ಎಲ್ಲಾರು ಕುಬ್ಸದ ಕಾರ್ಯ ಮುಗಿಯತ್ಲೆ ತವ್ರ ಮನೆಗೆ ಹೋಗಾಕ ಹಂಗ ತುದಿಗಾಲ್ನಾಗ ಇರ್ತಾರ. ಕರೆದ್ರೂ ಎಷ್ಟು ದಿಮಾಕ್ ಮಾಡ್ತಿ ಬಿಡ ನೀನು ಅಕ್ಷತ. ಆದ್ರೂ ಹಂಗಂದ್ರೆ ಹೆಂಗೆ ಹೇಳು, ಬರ್ಬೇಕವಾ? ಹಂಗೆ ಮಾಡಬಾರ್ದು. ಯಾಕವಾ? ಯಾಕ ತವ್ರ ಮನೆಗೆ ಹೋಗಕ್ಕಲ್ಲೇ? ಅತ್ತೇರ ನನಗಲ್ಲಿರಂಗೆ ಆಗಂಗಿಲ್ಲ ರೀತಿಯಾರ, ನಾನು ಕಳಿಸ್ಬೇಡ್ರಿ. ನಾ ಇಲ್ಲೇ ಇರ್ತಾನೆ. ನೋಡಿ ಅಕ್ಷತಾ, ನಿಮ್ಮ ಅಪ್ಪ ಅಲ್ಲಿ ಕಾಯ್ಕೊಂತ ಕುಂತಾನ ಮನ್ಯಾಗ, ಬರ್ತಿ ಅಂತಂದು ಹೊಲ್ ಅಂತೀಯಲ್ಲ ನೀ. ಏನು ನಾಳೆ ಹೆರಿಗೆ ಆದ್ಮೇಲೆ 4 ತಿಂಗಳು ಗಂಟ್ಲೆ ಇರ್ಬೇಕು, ಅವಾಗ ಹೆಂಗಿರ್ತಿದ್ದಿ? ನಿನಗೆ ಮುಂಜಾನೆ ಹೇಳೇನಿಲ್ಲ ನಾ ಬರೋದಿಲ್ಲ, ನಾನು ಹೆರಿಗೆ ಆದ್ರೂ ಇಲ್ಲೇ ನಾ ಇರೋದು ಅಂತಂದು. ಅಕ್ಕ ಒಲ್ಲೆ ಅನ್ನಕತ್ತಾಳ ಲಕ್ಷ್ಮವ್ವ ಆಕಿ. ಅಲ್ಲ ತಾಯಿ ಮಕ್ಕಳದು ನಿಮಗೆ ಬಿಟ್ಟದ್ದವ, ನಾ ಏನೋ ನಡುವು ಬರಂಗಿಲ್ಲ. ಆಕಿ ಬರ್ತಾಳ ಅಂದ್ರೆ ಕರ್ಕೊಂಡು ಹೋಗು. ನೋಡು ಒಲ್ಲೆ ಅನ್ನಕತ್ತಾಳ. ಮತ್ತು ಅಲ್ಲಮ್ಮ ನೀನಾರ ಹೇಳಿ ಕಳಿಸ್ಬೇಕಿಲ್ಲಕಿನ್ನ. ನಮಗೂ ಇರೋದಿಲ್ಲ ಏನೋ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಮನ್ಯಾಗ, ಒಂದಿಟ್ಟು ಆರೈಕೆ ಮಾಡ್ಬೇಕು ಅನ್ನೋದು. ಹೋಗುವ, ಒಂದು 4 ದಿವ್ಸ ಇದ್ದು ಹೋಗು, ಅಲ್ಲೇ ಇರಬೇಡ. ಒಂದು 4 ದಿವ್ಸ ಇದ್ದು ಮತ್ತೆ ಒಳ್ಳೆ ಬಾ. ಏನು ದೂರ ಇಲ್ಲ, ಏನು 4 ಮನೆ ಬಿಟ್ಟೈತಿ. ಹೋಗು 4 ದಿವ್ಸ ಇದ್ದು ಒಳ್ಳೆ ಬಾ. ಏನು ಒಯ್ಯಕ್ಕೆ ಹೋಗ್ಬೇಡ, ಅಲ್ಲೇ ಇದ್ದವು ಹಾಕೋವಂತಿ. ಹೋಗು ಹೋಗ್ಬಾ 4 ದಿವಸ ಅಷ್ಟು. ನಿಮ್ಮವು ಕರೆಯಕತ್ತಾಳ ಅಂದಮೇಲೆ ಇಷ್ಟು ಇದು ಮಾಡಬಾರ್ದು, ತಾಯಿ ಮನ್ಸಿಗೆ ನೋವು ಮಾಡಬಾರ್ದು. ಹೋಗು. ಅತ್ತೇರ ನೀವು ಹೇಳಾಕತ್ತೀರಿ ಅಂದು ಹೋಗ್ಕೊಂಡ್ರೆ ಒಂದು 4 ದಿವ್ಸ ಇದ್ದು ಬರ್ತಾನೆ ನೋಡ್ರಿ ಅತ್ತೇರ. ನನಗಂತೂ ಅಲ್ಲೇ ಹೆರಿಗೆ ಆಗತ್ತಂಕಿರು, ಹೆರಿಗೆ ಆದ್ಮೇಲೆ ಅಲ್ಲೇ ಇರೋ ಅಂದ್ರೆ ನನ್ನ ಕೈಯಿಂದ ಆಗಲ್ರಿ ಅತ್ತೇರ. ದಯವಿಟ್ಟು ನಾನು ಕಳ್ಸಕ್ಕೆ ಹೋಗ್ಬೇಡ್ರಿ. ಆತು ಹೋಗು, ನಿನ್ಗೆ ಎಲ್ಲಿ ಇಷ್ಟ ಬರ್ತೈತೆ ಅಲ್ಲಿ ಇರುವಂತೆ ಅಂತ. ಈಗ ಹೋಗ್ಬಾ. ಆತ್ರಿ ಅತ್ತೇರ, ಬೆಳಗ್ಗೆ ಹೋಗ್ಕಾನಿ. ಇವ್ರಿಗೂ ಏನು ಹೇಳಿಲ್ಲ ಏನಿಲ್ಲ, ನಾನು ನಾಳೆ ಹೋಗ್ಕಾನಿ. ನಾಳೆ ಬರ್ತಾನೆ ತಗೋ. ಮತ್ತು ನಾಳೆ ಬರ್ತಾಳಂತ ತಗೊಳವ. ಆತು ತಗೊಳವ, ಹಂಗಾರ ನಾ ಬರ್ತಾನೆ ತಗೋರಿ. ಮತ್ತು ನಾಳೆ ಬಂದು ಕರ್ಕೊಂಡು ಹೋಗ್ಕಾನಿ. ಹ್ಞೂ ಲಕ್ಷ್ಮವ್ವ ಆತು. ಯಾಕೆ ಹಂಗೆ ಮಾಡ್ರಿ? ಅಲ್ಲ ನಿಮ್ಮವ್ವ ಅಷ್ಟು ಕರೆದ್ರೂ ಒಲ್ಲೆ ಅನ್ನಕತ್ತಿಲ್ಲ ಅಕ್ಕ, ಏನಾಯ್ತು? ಇಲ್ಲರ ಅಕ್ಕ ನೀವು ಆಮೇಲೆ ಇವರು ಗುಂಡ ಎಲ್ಲರೂ ಇರ್ತಾರೆ. ನನಗೆ ಬ್ಯಾಸರ ಅನ್ಸೋದಿಲ್ಲ. ಅಲ್ಲಿ ಆದ್ರೆ ಅವ್ವನ ನಾನು ಇಬ್ಬರ ಅಪ್ಪ ಅಂತ ಹೊಲಕ್ಕೆ ಹೋಗಿದ್ದು ರಾತ್ರಿ ಬರ್ತೈತಿ, ನಾನು ಅವ್ವ ಇಬ್ಬರ ಬ್ಯಾಸರ ಬರ್ತೈತಿ ರೀತಿಯಾರ. ಅದಕ್ಕೆ ಒಲ್ಲೆ ಅಂದೆ. ಹೋಗ್ಲಿ ಬಿಡ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಹೋಗಿ ಒಳಗೆ ಹೋಗು. ಮುಂಜಾನೆ ಅಷ್ಟು ಹೇಳೇನಿ, ಮತ್ತು ನಮ್ಮ ಅತ್ತೆ ಹತ್ರ ಬಂದು ಕೇಳಕ್ಕೆ ಬಂದ ನೋಡು. ನಮ್ಮವ್ವ ಎಷ್ಟರ ಇದ್ದಿದ್ದಿ ತಕ್ಕಿಗೆ. ನಮ್ಮವ್ವ ಮಾಡಿರೋದು ಹಂಗೆ ನೋಡ್ಬಿಟ್ರೆ ಮೈಯೆಲ್ಲ ಉರಿತೈತೆ ನನಗಂತ್ರ. ಹಂಗೆ
ತೀರ ಇಲ್ಲ ಬರದ್ದು ಮಾಡಕತ್ತಾಳ ಈಗೀಗಂತ್ರನ. ಅಕ್ಷತಾ ಓ ಬಾಕ ಹೋದ್ರು ನಿಮ್ಮವರು? ಹೋದ್ಲು. ಗುಂಡ ಮಕ್ಕೊಂಡಿದ್ನ ಏನು? ಅವನು ಇನ್ನು ಮನ್ಗಿಸಿ ಬಂದು ನೋಡು. ಆಗ್ಲೇ ನಿಮ್ಮವ್ರು ಬಂದಾಗ ಒಳ್ಳೆ ಎದ್ಬಿಟ್ನ, ಅದಕ್ಕೆ ಮಂಗ್ಸಾಕತ್ತಿದ್ದೆ. ಎದ್ದ ಅಂದ್ರೆ ಮುಗೀತು, ಮತ್ತೆ ಮಕ್ಕಳದ ಇಲ್ಲ, ತಲೆ ತಿನ್ನಕತ್ತಾನ, ಅದು ಬೇಕಿದ್ದು ಬೇಕಂದು ಅದಕ್ಕೆ ಮಂಗ್ಸಕತ್ತಿದ್ದೆ. ಯಾಕೆ ಹೋಗ್ಲಿಲ್ಲ ಮತ್ತೆ ನೀನು? ಹೋಗಕ್ಕ ನನಗಂತ್ರ ಅಲ್ಲಿ ಹೋಗಂಗ ಆಗವಲ್ದು, ಇರಂಗ ಆಗಲ್ಲ ಅಲ್ಲಿ ಅಂತ ನನಗೆ ಬ್ಯಾಸರ ಬಂದೋಕತಿ. ಅದಕ್ಕೆ ಒಲ್ಲೆ ಅಂತ ಅಂದೆ. ಹತ್ತಿರ ಹೋಗುವ 4 ದಿವಸ ಇದ್ ಬಾ, ಒಲ್ಲಕ್ರ ನೀನು ಎರಿಗಿನ ಇಲ್ಲೇ ಮಾಡಿಸ್ಕೊಂತ ಬೇಕಂದ್ರ ಅಂತ ಅಂದ್ರು. ಹೌದೇನು? ಯಾಕೆ ನಿಮ್ಮ ಅವ್ರ ಮನೆಗೆ ಹೋಗಕ್ಕೆ ಇಷ್ಟಪಡ್ತಿದ್ದಿ, ಯಾಕೆ ಒಲ್ಲೆ ಅನ್ನಕತಿ? ಇಲ್ಲಕ್ಕ, ಯಾಕೆ ಈಗಂತ್ರ ಇರಂಗ ಆಗವಲ್ದು ನೋಡಿ ನನಗಂತ್ರ. ಫಂಕ್ಷನ್ ಅಂತ ಭಾರಿ ಚಲೋ ಆತಲ್ಲ, ನಿನಗಂತ್ರ ಇಷ್ಟ ಆತಿಲ್ವಾ? ನನಗೆ ಇಷ್ಟ ಆತಕ್ಕ. ಆದ್ರೂ ಯಾಕೆ ಒಟ್ಟ ಲಕ್ಷ್ಮಿ ಫೋಟೋಕ್ಕೆ ಎಲ್ಲೂ ಬರಲೇ ಇಲ್ಲ ನೋಡು. ಕಣಿಗೂ ಒಟ್ಟ ಉಣ್ಲು ತಿಂಟ್ಲು ಹಂಗೆ ಹೋದ್ಲು. ನನಗೂ ಒಟ್ಟ ಆಕಿ ಮನೆ ಅಂತೇಳಿ ಹೋಗಾಕ ಕೂಡ್ವಲ್ದು. ಹೋಗೊಂದಿಟ್ಟು ಯಾಕೆ ಬರಲಿ ಅಂತ ಕೇಳ್ಬರ್ನ ಅನ್ನಕ್ಕೆ ಫೋಟೋಕ್ಕೆ ಬರಲಿಲ್ಲ. ಬಂದಿದ್ಲ? ಏನು ಬರ್ತಾಳೆ ತಗೊಳಕ ಪಾಪ, ಏನು ಬರ್ತಾಳೆ ತಗೋ. ಯಾಕೆ ಏನಾಯ್ತು? ಆಕಿ ನಮ್ಮವ್ವ ಅದಾಳಲ್ಲ, ನಮ್ಮ ದೊಡ್ಡವ್ವ ನಮ್ಮವ್ವ ಸೇರ್ಕೊಂಡು ಏನೇನಾರ ಅಂದಾರ, ಮತ್ತು ಆಕಿಗೆ ಎಲ್ಲಿ ಮನ್ಸಿರ್ತೈತೆ ಬರಾಕ. ಏನಂದ್ರು ಅಕ್ಕ? ನಿನಗೆ ಗೊತ್ತಿಲ್ಲ ಅದಲ್ಲ? ಹೋಗ ಯವ್ವ, ನೀನ ಈಗ ಹೇಳಕತ್ತ ಮೇಲೆ ಏನಾಯ್ತು? ಅಕ್ಕ ಅವ್ವ ಅದಾಳಲ್ಲ ನಿನ್ನೆ ಪಾಪಕ್ಕೆ ಅಕ್ಕ ನನಗೆ ಸೀರೆ ಉಡ್ಸಕ್ಕೆ ಬಂದಿದ್ಲು. ನೀನು ಹೋದಿ ನೋಡು, ನೀನು ಹೋಗತ್ಲೆ ಮತ್ತು ನಾನು ಸೀರೆ ಉಟ್ಕೋಬೇಕಿತ್ತ, ಅದಕ್ಕೆ ನಾ ಉಟ್ಕೊತಾನೆ ಅಂತಂದು ಅಕ್ಕ ಉಡಿಸೋದ್ನೆ. ನೀ ಎಲ್ಲ ಪಿನ್ ಮಾಡಿಟ್ಟಿದ್ದಲ್ಲ ಒಂದಿಟ್ಟು ಹಂಗೆ ಚಂದಂಗೆ ಉಡ್ಸೋದಾಟ ಅಂತಂದು, ಅದಕ್ಕೆ ನಾನು ಉಡಿಸ್ತಾನೆ ಬಾರ್ವ ಅಂತಂದು ಪಾಪ ಉಡಿಸಿದ್ಲ. ಅದಕ್ಕೆ ಅವು ಬಂದು ಕರ್ಕೊಂಡು ಹೋದ್ಲು ಅಕ್ಕನ. ಬಿಡು, ನಾನು ಎದಕ್ಕರ ಏನಾರ ಕುಂಕುಮ ಕೊಡೋಕ್ಕಾಗಲ್ಲ ಬಿಡುದು, ಎದಕ್ಕರ ಏನಾರ ಅಂತ ಅಂದ್ಕೊಂಡೆ. ಆಮೇಲೆ ಕರ್ಕೊಂಡು ಹೋಗಿ ಏನೇನು ಹೇಳ ಏನೇನು ಬಿಟ್ಟಾಳ ಗೊತ್ತಿಲ್ಲ. ಅವಾಗಿಂದ ಅಕ್ಕವು ಇಲ್ಲ. ಇವತ್ತಂತಾಳ ನಮ್ಮವು ಬೆಳಗ್ಗೆ, ಆಕಿ ಕುಟ್ಟಾಗ ಅಷ್ಟಕ್ಕೆ ಬೇಕು ಅಷ್ಟ್ರಾಗ ಇರು, ಮಕ್ಕಳು ಮರಿ ಆಗ್ಲಿಲ್ದಾರನ ಎದಕ್ಕೆ ಹತ್ರ ಬಿಟ್ಕೊಂತಿ ಹಂಗೆ ಹಿಂಗೆ ಅಂದು ಸರಿಯಾಗಿ ನಮ್ಮವ್ಗೆ ಅವಾಗ ಕೊಡ್ಬೇನಿ. ಆದ್ರೂ ಪಾಪ ಅಕ್ಕ ಎಷ್ಟು ಬೇಸರ ಮಾಡ್ಕೊಂಡಾಳ ಏನು ಏನಕ್ಕ. ನನಗಂತರ ಅದಕ್ಕೆ ನಮ್ಮವ್ನ ನೋಡತ್ಲೆ ಮೈಯೆಲ್ಲ ಅವ್ರಿಕೈತೆ ನೋಡು. ಅಯ್ಯೋ ಶಿವನ, ಹೌದಾ ಪಾಪ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊಂಡ್ಲ ಏನ. ಅಲ್ಲ ನಿಮ್ಮವ್ವರ ಆ ಮಾತೆಲ್ಲ ಅನ್ಬಾರ್ದು ತಕ್ಕಿಗೆ. ಆಮೇಲೆ ಹೊಟ್ಟೆ ಪಟ್ಟಿ ಇರ್ತೈತಿ, ಕಣ್ಣು ಪಣ್ಣು ಬಿಡ್ತಾಳ ಹಂಗೆ ಹಿಂಗೆ ಅಂತಂದು ಎಲ್ಲ ಅಂದ್ಬಿಟ್ಟಾಳಕ್ಕ. ಅದಕ್ಕೆ ಪಾಪ ಅಕ್ಕ ಎಷ್ಟು ಬೇಸರ ಮಾಡ್ಕೊಂಡ್ಲೇನ. ನನಗೆ ಎಷ್ಟು ಬೇಸರ ಅನ್ಸಕತೈತಿ, ಅಕ್ಕನ ಮಾತಾಡ್ಸಂಗಾಗೈತಿ. ಮತ್ತು ಹೋದ್ರೆ ಹೆಂಗೆ ಏನೋ ಜನ ಮತ್ತು ನೋಡಪ್ಪ ನೀನೇನು ಸೀರೆ ಮಾಡಿಸ್ಕೊಂಡಾಳ ಎಲ್ಲ ಅಡ್ಡಾಡ್ತಾಳ ಅಂತ ಅನ್ಕೊಂತಾರ ಅಂತ ಸುಮ್ಮನೆ ಅದನ್ನು ನೋಡಕ್ಕ. ನಾನು ನಿನಗೆ ಹೇಳಾನ ಅಂತ ಅನ್ಕೊಂಡೆ. ಬೆಳಗಿದ್ದ ನೀನು ಪುರ್ಸತ್ತಿಲ್ಲ, ಮತ್ತು ಚಿಕ್ಕಮ್ಮ ಊರಿಗೆ ಹೋಗೋದ್ರಾಗ ಅಡಿಗೆ ಇದನ್ನ ಮಾಡ್ಕೊತಿದ್ದೆಲ್ಲ. ನನಗೆ ಅದಕ್ಕೆ ನೀನು ಅಂತೇಳಿ ಮಾತಾಡೋಕೆ ಆಗಿದ್ದಲ್ಲ ನೋಡು. ಇಷ್ಟೆಲ್ಲ ಆಗೈತಿ ನನಗೆ ಗೊತ್ತಾ ಇಲ್ಲ. ಅಥು ನಾ ಎಂತಾಕಿದ್ದಾನೆ ನೋಡು. ನಿನ್ನೆಕಿ ಹೋದಾಗ ಎದಕ್ಕೆ ಹೋಗ್ಯಾಳ ಏನು ಅನ್ನೋದು ವಿಚಾರಿಸಲೇ ಇಲ್ಲ. ಬಿಡು ಅಂತಂದು ಅಂದ್ರಾಗ ನಾ ಅದನಿ ಎಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡಾಳ ಏನಲ್ಲ. ನಿಮ್ಮವ್ವರ ಆ ಮಾತು ಅನ್ಬಾರ್ದಿತ್ತು ಅಕ್ಷತ. ನನಗೆ ಇಷ್ಟು ಬೇಸರ ಅನ್ಸಕತ್ತೈತಿ, ಪಾಪಕ್ಕಿಗೆ ಇನ್ನೆಷ್ಟು ಇದು ಅನ್ಸ್ಬಾರ್ದು. ಅಲ್ಲ, ಒಂದು ಹೆಣ್ಣಿಂದ ಕಷ್ಟ ಇನ್ನೊಂದು ಹೆಣ್ಣು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರು ಅರ್ಥ ಮಾಡ್ಕೊತಾರೆ? ಏನು ಹುಟ್ತಾನೆ ಏನು ಮಕ್ಕಳು ಮರಿ ಅಂತಂದು ಏನು ಪಡ್ಕೊಂಬಂದಿರ್ತಾವೇನು? ದೇವರು ಕೊಡ್ತಾನೆ, ಏನು ಕೊಡ್ಲಂಗೆ ಏನು ಹಂಗೆ ಬಿಡ್ತಾನೆ? ಅದಕ್ಕೆ ಮತ್ತೆ ಹೋಗ್ರಿ ತವ್ರ ಮನೆಗೆ ಹೋಗು ಅಂತ ಅನ್ನಕತ್ತಿದ್ದಲ್ಲಿ. ಇದಕ್ಕೆ ಮತ್ತೆ ನಮ್ಮ ಅವ್ನು ನೋಡಕ್ಕೆ ಮೈಯಲ್ಲಿ ಅವ್ರು ಯಾಕತ್ತ ನನಗೆ ಬರೋದಿಲ್ಲ ಅಂತ ಸ್ವಚ್ಛಗೆ ಹೇಳಿ ಮತ್ತೆ ಬಂದಾಳ. ಈಗ ನಮ್ಮ ಅತ್ತೆ ಹತ್ರ ಹೇಳಿ ಕರ್ಕೊಂಡು ಹೋಗಾಕ. ನಿಮ್ಮ ಅವ್ವರು ಈ ಥರ ಎಲ್ಲ ಮಾತಾಡ್ತಾರಂತ ಅನ್ಕೊಂಡಿದ್ದಿಲ್ವಾ? ತಡಿ ಹೋಗಿ ಬರ್ತಾನೆ ಒಂದಿಟ್ಟು ಅಕ್ಕಿ ಮನೆ ಕಡೆ. ಪಾಪ ಎಷ್ಟು ಬೇಸರ ಮಾಡ್ಕೊಂಡಾಳೆ, ಏನೋ ಒಂದಿಟ್ಟು ಸಮಾಧಾನ ಮಾಡಿ ಬರ್ತೇನೆ. ಹೋಗಕ್ಕ, ಹೋದ್ರಕ್ಕಿ ಒಂದು ಸ್ವಲ್ಪ ಸಮಾಧಾನ ಆಕತಿ. ಅಣ್ಣರು ಅದಾರ ಇಲ್ಲ, ಕೂಗೋದು ಬ್ಯಾಡ, ತಡಿ ಒಳಗೆ ಹೋಗ್ಕಾನೆ. ಇಲ್ಲಿ ಬಿಡು, ಅಣ್ಣರ್ದು ಗಾಡಿನೂ ಇಲ್ಲ, ಚಪ್ಪಲಿ ಇಲ್ಲ, ಒಳಗೆ ಹೋಗ್ಕಾನೆ. ನಿನ್ನೆ ಅಕ್ಷತರ ಊರು ಎಂತೆಂತ ಮಾತಾಡ್ಬಿಟ್ರು. ಅಲ್ಲ, ನನಗೇನು ಮಕ್ಕಳಾಗ್ಲಿಲ್ಲ ಅಂತ ನಾ ಏನು ಮಾಡಲಿ? ನನ್ನಿಂದ ಎಷ್ಟು ಪ್ರಯತ್ನ ಮಾಡಬೇಕು, ದವಾಖಾನೆಗೆ ತೋರಿಸೋದು ಎಲ್ಲ ಮಾಡೇನೆ. ದೇವ್ರು ನನಗೊಂದು ಕೂಸು ಕೊಟ್ಟಿದ್ರು, ನಾನು ಯಾಕೆ ಮಂದಿ ಅಂತ ಇಷ್ಟೆಲ್ಲ ಅನಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಅದಕ್ಕೆ ಅಲ್ಲಿ ಒಂದು ಕ್ಷಣನೂ ನಿಂದ್ರಂಗಾಗಲಿಲ್ಲ ನನಗೆ. ಸುಮ್ಮನೆ ಬಂದುಬಿಟ್ಟೆ. ಪಾಪ ಶೋಭಾ ಎಷ್ಟು ಇದು ಮಾಡಿದ್ಲ ಏನ, ಹುಡುಕಿ ಆಡಿದ್ಲನ, ಎಲ್ಲ ಹೋದ್ಲು ಅಂತಂದು. ಆಕಿ ಏನು ಇದು ಮಾಡ್ತಾಳೆ ಬಿಡು, ಪಾಪ ಆಕಿ ಬದುಕನಾಗಿದ್ಲು. ಅದಕ್ಕೆ ಅವ್ರು ಹಂಗೆಲ್ಲ ಮಾತಾಡತ್ಲೆ ನನಗೇನು ಬೇಡ ಅಂತ ಸುಮ್ಮನೆ ಬಂದು ನೋಡತ್ತಾಗ. ಇದು ನನ್ನ ಗಂಡಿದ್ದಾಗ ಕಣ್ಣೀರು ಹಾಕಿದ್ರೆ ಕೇಳ್ತಾರೆ ಯಾಕಳಾಕತಿ ಎಂದು. ಅವ್ರ ಮುಂದೆ ಏನು ಬಾಯ್ ಬಿಟ್ಟಿಲ್ಲ ಅಂತದ್ರಾಗ ಯಾಕ ಲಘು ಬಂದೆಲ್ಲ ಅಂದ್ರೆ ಇಲ್ಲಿ ಬಿಡ್ರಿ, ಮತ್ತೆ ನನಗೂ ತಲೆನೂ ಯಾಕತ್ತಿತ್ತು ಲಘು ಬಂದೆ ಅಂತಂದು ಸುಮ್ಮನೆ ಅದೇ. ಲಕ್ಷ್ಮಿ, ಅಯ್ಯೋ ಶಿವನ, ಶೋಭಾ ಬಂದ್ಲ ಏನ? ಕಿದ್ರಿಗೇನು ಹೇಳೋದು ಬೇಡ. ಶೋಭಾ, ಫಂಕ್ಷನ್ ಎಲ್ಲ ಚಲೋ ಆತ? ಅವ್ರೆಲ್ಲರೂ ಹೋದ್ರನ? ಎಷ್ಟು ನನ್ನ ಹತ್ರ ನಾಟಕ ಮಾಡ್ತೀನಿ ನೀನು ಲಕ್ಷ್ಮಿ? ಅಲ್ಲ, ನಿನ್ನ ನೋವು ಕಷ್ಟ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಹೆಂಗೆ ನೀನು? ನನಗೆ ನೋವ ಏನಾತ? ಏನಿಲ್ಲಪ್ಪ, ನನಗೇನು ನೋವಿಲ್ಲ. ಯಾಕ ಬೇಸರ ತಗದಿಯಲ್ಲ, ಏನಾತ? ಮತ್ತೇನಾರ ರತ್ನ ಜಗಳ ಮಾಡ್ಕೊಂಡು ಹೋದ್ಲ ಏನು? ನಮ್ಮನಿದೇನು ಅಲ್ಲ, ರತ್ನಂದು ಅಲ್ಲ,
ಎಷ್ಟು ನನ್ನ ಹತ್ರ ಎಲ್ಲ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿ ನೀನು? ನಾನು ಇಲ್ಲಪ್ಪ, ಏನು ಮುಚ್ಚಿಟ್ಟಿಲ್ಲ ಶೋಭಾ. ನಾನು ನಿನ್ನ ಹತ್ರ ಏನು ಮುಚ್ಚಿಟ್ಟನೆ ಹೇಳು? ಈ ಆಕಳಕತಿ ಅಲ್ಲ, ನಿನಗೆ ನಿನ್ನೆ ಅಕ್ಷತರವ್ವರು ಮಾತಾಡಿರೋ ಮಾತುಗಳು ಎಲ್ಲ ನೀನು ಎಷ್ಟು ನೆನೆಸ್ಕೊಂಡತ್ತಿ ಅನ್ನೋದು ನನಗೂ ಗೊತ್ತೈತಿ. ನನ್ನ ಹತ್ರ ಈ ಥರ ಎಲ್ಲ ಇದು ಮಾಡಬೇಡ, ನನಗೆ ಗೊತ್ತಾಗಬಾರ್ದು ಅಂತಂದು. ಈಗನು ಎಲ್ಲ ಅಕ್ಷತೆ ಹೇಳಿದ್ಲು, ನನಗೊಂದು ನಿಮಿಷನಲ್ಲಿ ನಿಂದ್ರಂಗಾಗಲಿಲ್ಲ ಗೊತ್ತೇನು. ಅವ್ರು ಮಾತಾಡಿದ್ದೇನು ಸರಿ ಇಲ್ಲ, ಅದಕ್ಕೆ ಹೇಳಿ ನಿಮ್ಮ ಓವರ್ ಮಾತಾಡಿದ್ದು ನನಗಂತೂ ಒಂಚೂರು ಹಿಡಿಸಿಲ್ಲ ನೋಡುವ ಅಂತಂದು. ಹೋಗ್ಲಿ ಬಿಡು, ಎದಕ್ಕೆ ಕಳತಿ ನೀನು? ನಾ ಇರೋದಕ್ಕೆ ಹಂಗಂತಂದು ಹೇಳ್ಯಾರ ಪಾಪ. ನನ್ನ ಹೊಟ್ಟೆಗೆ ಮಕ್ಕಳು ಹುಟ್ಟಿದ್ರೆ ನನಗೆ ಯಾಕೆ ಇನ್ನೊಬ್ರು ಒಂದು ಮಾತನ್ನ ಪರಿಸ್ಥಿತಿ ಆಕತ್ತೆ ಹೇಳು? ನೀ ಯಾಕೆ ಅದಕ್ಕೆ ಬೇಸರ ಮಾಡ್ಕೊಂತಿ ಬಿಡು. ನನಗಿರೋ ಪರಿಸ್ಥಿತಿಗೆ ಹಂಗಂತಂದು ಹೇಳ್ಯಾರ. ಅದಕ್ಕೆ ಆಕಿನ ಪಾಪ ಅವ್ರ ಓವರಿಗೆ ಹೆಂಗೆ ಹಂಗೆ ಬೈದಾಳ. ಇಂಥ ಆಕಿ ಇದ್ದಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ ನೀನು ಅಂತಂದು. ನನಗೆ ಗೊತ್ತಾಯಿಲ್ಲ ಇದೆಲ್ಲ. ಹೋಗ್ಲಿ ಬಿಡು, ನಾನು ನಿನಗೆ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಅಕ್ಷತಾ ಹೇಳಾಳೇನು ನಿನಗೆ? ಅಕ್ಷತನ ಹೇಳಿದ್ರೆ ಎಷ್ಟು ಬೇಸರ ಆಯ್ತು ಗೊತ್ತೇನ ನನಗೆ. ನನಗೆ ನಿನ್ನಂತೇಳಿ ಮಾತಾಡೋ ತನಕನ ಸಮಾಧಾನ ಅನ್ನಿಸ್ಕೊಳ್ದು. ಅದಕ್ಕೆ ಬಂದೆ. ನೀನು ಬೇಸರ ಮಾಡ್ಕೋಬೇಡ ಲಕ್ಷ್ಮಿ. ಇನ್ನು ಹೋಗೋಣಂತ ಬೇರೆ ಕಡೆ ಎಲ್ಲರ ಚಲೋ ದವಾಖಾನೆಗೆ ಹೋಗಿ ತೋರಿಸ್ಕೊಂಬರೋಣಂತ. ಅದು ಏನು ಮಕ್ಕಳಾಗ್ಲಿಲ್ಲದ್ದೇನು ಇದು ಅಲ್ಲ. ಈಗ ಎಂತ ಬೇಕಂತ ದವಾಖಾನೆಗಳು ಬಂದವು. ಮಕ್ಕಳು ಆಗ್ಲಿಲ್ದಂಗೆ ಏನು ಆಗಂಗಿಲ್ಲ ಅಕ್ಕವು. ಏನು ನೀನು ಬೇಸರ ಮಾಡ್ಕೋಬೇಡ, ಯೋಚನೆನೂ ಮಾಡಬೇಡ. ಇಲ್ಲಾಗ ಸುಮ್ಮನೆ ಕಣ್ಣೀರು ಒರೆಸ್ಕೊ. ಹೋಗ್ಲಿ ಬಿಡಪ್ಪ, ಅದನ್ನು ಬಿಡ. ಬಾ ಚಹಾ ಕುಡಿ ಬಾ. ಏನು ಬೇಡ ನನಗೆ, ನೀನು ಮಾತಾಡ್ಸ್ಬೇಕತ್ತು ಅದಕ್ಕೆ ಬಂದೆ. ಅಣ್ಣರು ಹೋಗ್ಯಾರ ಏನು? ಇದೇನು ಹೋದ್ರೆ ಅವ್ರು ಹೋಗತ್ಲೆ. ನಾನು ಎಲ್ಲ ಬೇಸರ ಎಲ್ಲ ನೆನಪು ಬಂದ್ಬಿಟ್ವ ಒಮ್ಮೆರೆ. ಅದಕ್ಕೆ ಒಂದಿಷ್ಟು ಬೇಸರ ತಂಗತ್ತ ಅಷ್ಟ. ಬಾ, ಯಾರು ಏನಂದ್ರೆ ನಾನು ಬೇಸರ ಮಾಡ್ಕೊಂಡಕ್ಕೆ ಅಲ್ಲ. ಅವ್ರ ಅಮ್ಮರು ನನ್ನಂತೇಳಿ ಎಂಥ ಚಲೋ ಇದ್ರು ನನಗೆ ಹಿಂಗೆ ಅಂದ್ಬಿಟ್ರಲ್ಲ, ಅದನ್ನೆಲ್ಲ ಬಿಡು. ಮಕ್ಕಳಾಗ್ಲಿಲ್ಲದ ಅದನ್ನ ಅಕ್ಷತಾಗ ಆಕೆ ಅಂತೇಳಿ ಇರಬೇಡ ಹಂಗೆ ಹಿಂಗೆ ಅಂದ್ಬಿಟ್ರೆ ಅಂತರ ಕೆಟ್ಟ ಭಾವನೆ ಯಾವಾಗ ಬಂದಿಲ್ಲ ನನಗೆ. ಇವರೆಲ್ಲ ಈ ಥರ ಅಂದ್ರೆ ಭಾಳ ಮನಸ್ಸಿಗೆ ನೋವು ಆಗ್ಬಿಡ್ತದ. ಹೋಗ್ಲಿ ಬಿಡು, ಅದನ್ನ ಬಿಡು. ನೀ ಎಷ್ಟು ಗಟ್ಟಿದೆ ಅನ್ನೋದು ನನಗೆ ಗೊತ್ತೈತಿ. ನಿನಗೆ ಮಕ್ಕಳಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಬಾ ಸುಮ್ಮನಾಗ. ಈಕಿ ನೋಡು ಹೋಗಿ ಲಘು ಬರ್ತಾನಿ ಅಂತಂದು ಹೇಳ್ದಕಿ. ಅಲ್ಲ ನಾನು ಹೊಲಕ್ಕೆ ಹೋಗಕ್ಕಿನ್ನು ಬಿಡಿಸಿದ್ಲು ಹುಡುಗಿ ಕರ್ಕೊಂಬರ್ತಾನೆ ಅಂದು. ಇನ್ನೂ ಬರಾಕ್ತಾ ಇರಲ್ಲ, ಅಲ್ಲೇ ಮಾತು ಹಚ್ಕೊಂಡು ಕುಂತ್ಲ ಏನಕ್ಕಿ. ಹುಡುಗಿ ಕರ್ಕೊಂಬರ್ತಾನೆ ಅಂತ ಹೋದಕ್ಕೆ ಏನು ಒಬ್ಬಕ್ಕೆ ಬಂದ್ಯಲ್ಲ, ಯಾಕ ಅಕ್ಷತೆ ಇಲ್ಲದಳ? ಆಕೆ ಬಂದಿಲ್ಲ ನೋಡಿ ನಿನ್ನ ಮಗಳು. ಆಕೆಗೆ ನಮಕಿನ ಅವರೇ ಹೆಚ್ಚಿನಾರ ಆಗ್ಬಿಟ್ರ. ಬಾ ಅಂತಂದು ಕರೆದ್ರೆ ಆಕೆಗೆ ಇಲ್ಲಿ ಬರಾಕ ಇಷ್ಟ ಇಲ್ಲ ಅಂತ, ಇಲ್ಲಿ ಇರಂಗ ಆಗಲ್ಲ ಅಂತ. ಆಕೆಗೆ ಅಷ್ಟು ಬೇಸರ ಬರ್ತದಂತ ಇಲ್ಲಿ ತವ್ರ ಮನೆಗೆ ಇರಾಕ. ಆಕೆಗೆ ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ಆಗಿರ್ಲಿಕ್ಕಿದೆ ಇಲ್ಲಿ. ಈಗ ಅವರ ಹೆಚ್ಚಿನ ಆಗ್ಬಿಟ್ಟಾರ ಗಂಡನ ಮನೆಯವ್ರು. ಯಾಕ ಒಲ್ಲಂತ? ಹೋಗ್ಲಿ ಬಿಡು, ಈಕಿಗೆ ಯಾಕೆ ಹಂಗೆ ಮಾಡ್ತಿದ್ದಿ? ಈಕಿ ಎಲ್ಲಿ ಇಷ್ಟ ಬರ್ತೈತೆ ಅಲ್ಲಿ ಇರಲಿ. ನೀನೊಬ್ಬಂದು ಸಾಲ್ದಿದ್ದಿ ನೋಡಕ್ಕೆ ಪರವಾಗಿ ಮಾತಾಡಕ್ಕೆ. ಅಲ್ಲ, ಎಷ್ಟು ನಿಂತ್ಕೊಂಡಿದ್ದು ಕರ್ಕೊಂಬರೋಣ ಅಂತಂದು ಹೋದ್ರೆ ಇವತ್ತು ಬರೋದ್ರಲ್ಲಿ ನಾಳೆ ಬರ್ತಾಳಂತದ. 4 ದಿವಸ ಅಷ್ಟ ಅಂತಿರೋದು. 4 ದಿವಸ ಇದ್ದು ಮತ್ತೆ ಒಳ್ಳೆ ಒಕ್ಕಳಂತ ಎರಿಗೆ ಆದ್ರೂ ಅಲ್ಲೇ ಇರ್ತಾಳಂತ ನೋಡು. ಇದೇನಿಕ್ಕಿದ ಹಕ್ಕಿಕತ್ತು ಹೋಗಿ ನೀನ ಒಂದಿಟ್ಟು ವಿಚಾರಿಸ್ಕೊಂಬ ಹಾಕಿನಿ ನಿನ್ನ ಮಗಳನ್ನ. ಹೋಗ್ಲಿ ಬಿಡು, ಆಕಿ ಒಲ್ಲೆ ಅನ್ನಕತ್ತಾಳ ಅಂದಮೇಲೆ ಯಾಕಷ್ಟು ಜುಲ್ವಿ ಮಾಡ್ತಿ? ಹಂಗೆ ಅನ್ನಿಸ್ತದ ಅದು ಬಸರದ ಹೊತ್ನಾಗ. ಆಕಿ ಯಾಕೆ ಇರ್ತಾನೆ ಅಂತ ಇದ್ಲ ಅಂದ್ರೆ ಸೈ ಇಲ್ಲಕ್ರ ಬಿಡು. ಯಾಕೆ ಏನಿಲ್ಲರ ಇರಲಿ ಹೆಂಗಾರ ಇರಲಿ ಚಲೋ ತಂಗೆ ಎರಿಗಾಗಿ ತಾಯಿ ಮಕ್ಕಳು ಆರೋಗ್ಯವಾಗಿದ್ರೆ ಅಷ್ಟ ಸಾಕು. ತಗೋ ಮತ್ತು ನಾನು ಹೊಲಕ್ಕೆ ಅದು ಹೊಕ್ಕನಿ. ನಾಳೆ ಬರ್ತಾಳಂತ ಹಂಗಾರ? ನಾಳೆ ಬರ್ತಾಳಂತಾಗ ಹೋಗಿ. ಮತ್ತು ನೀನು ಇವನೊಬ್ಬ ನನ್ನ ಗಂಡ ಸಾಲ್ದದ್ದ ಮಗಳ ಪರವಾಗಿ ಮಾತಾಡಕ. ಅಲ್ಲ, ಆಕಿ ಒಂದಿಟ್ಟು ಜೋರು ಮಾಡಿ ಬಾ ಅಂತಂದು ಹೇಳಬಿಟ್ಟು ಆಕೆ ಎಲ್ಲರೇ ಇರ್ಲಿ ಅಂತ. ಏನ ಹಿಂಗೆ ಮಾಡಿ ಆಕೆ ಆ ನಮ್ಮನೆ ಆಗಿರೋದು. ಆಕಿ ನಮ್ಮ ತಪ್ಪು ಮುಂಚೆ. ಆಕೆ ಎಲ್ಲಿ ಕೇಳಿ ಮದುವೆ ಅಕ್ಕ ನೆನತ್ಲಿ ಅಲ್ಲೇ ಮಾಡಿಕೊಟ್ಟಿವಲ್ಲ, ನಮ್ಮ ತಪ್ಪದು. ಇವಕ್ಕೆ ಏನಾಗಿದ್ದಿತ್ತು ಅಂತ. ಅಲ್ಲ, ಬರ್ತಾನೆ ಬೇ ಅಂತ ಅಂದ. ನೀವೊಂದು ಸುದ್ದಿಲ್ಲ ಏನಿಲ್ಲ. ಈ ಹುಡುಗಿನೊಂದು ಸುಧಾರಿಸೋದು ಆಗೋದು ನನಗಂತ್ರ. ಅಮ್ಮ ಬಂದ್ಲಿ ಪಟ ಚಲೋ ಹಚ್ಕೊಂಡ್ಬಿಡ್ತಾಳ. ನಮ್ಮವ್ವ ಬೇಕು, ನಮ್ಮ ಅಪ್ಪ ಬೇಕು, ನಮ್ಮವ್ವ ಬೇಕು, ನಮ್ಮ ಅಪ್ಪ ಬೇಕು ಈ ಪಟ. ಅಮ್ಮ ಅಪ್ಪವ್ವ ಬಂದ್ರ? ಇಲ್ವಾ, ಬರಾಕತ್ತಾರಂತಪ್ಪ. ಮಕ ತುಕ ಚಾದ್ನ ಮಾಡ್ತಾನೆ, ವಾ ಕುಡಿವಂತಿ. ಜಾಣೆಲ್ಲ ನೀನು. ಆಗ್ಲೆಲ್ಲ ಅಪ್ಪವ್ವ ಅನ್ಬಾರ್ದವಾ? ಬರ್ತಾರ? ಇನ್ನೂ ಬಂದಿಲ್ಲ ಹಂಗಾರ, ಇನ್ನೂ ಬರ್ತಾರ. ನಮ್ಮವ್ವ ಹೆಂಗದ ನೋಡು, ನನ್ನ ಬಿಟ್ಟು ಹೆಂಗ್ ಹೋಗ್ಯಾಳಂಗ. ಏ ನನ್ನ ಮೊಮ್ಮಗಳ, ನಾ ಇದ್ನಿಲ್ಲ ನಿನಗೆ. ನೀ ಕೇಳ್ದಂಗೆ ಎಲ್ಲ ಏನು ಕೇಳ್ತಿ ಅದನ್ನ ನಾಷ್ಟ ಮಾಡಿಕೊಡ್ತಿದ್ದೆ. ಹಿಂಗೆಲ್ಲ ನಾನು ನೋಡ್ಕೊಂಡ್ರು ಮತ್ತೆ ಅವ್ವ ಅಂತೀವ ನೀನು. ದಡ್ಡದಿ ನೀನು ಹಂಗಾರ. ಬರಾಕತ್ತಾರಂತಲ್ಲ, ಬಸ್ನಾಗ ಅದಾರಂತ. ಏನು ಮನೆ ಹತ್ರ ಬಸ್ಸಿಗೆ ಸಿಗೋದಾರ. ನಾನು ನೋಡ್ಲಗು ಬರ್ತಾರ. ತಡಿ ಅಳಬಾರ್ದುವಾ. ಪ್ರಿಯಾ ನೋಡು ಬಂದ್ರ ನಿಮ್ಮವ್ವರು. ಪ್ರಿಯಾ ಅಪ್ಪ ಅಲ್ಲಿ ಇದನ್ನ ಇಡಕ್ಕೆ ಹೋಗಿ. ತಡಿ ಬರ್ತೈತಿ. ಹಂಗ ಅನ್ಬಾರ್ದವಾ? ಅಲ್ಲಿ ಅತ್ತಿದು ಇದಿತ್ತ ಸೀರೆ ಇದೆ ಕುಬ್ಸದ್ದು, ಅದಕ್ಕೆ ಹೋಗಿದ್ ನಾನು. ಪ್ರಿಯಾ ನೀನು ಹಂಗ ಮಾಡಿ ಹೋಗು. ನಾನು ಬಿಟ್ಟು ಹೋದ್ರೆ ನೀನು ಇಬ್ರು ಕೂಡಿ ಮಾಡ್ಕೋಬಾರ್ದವ. ಅಮ್ಮತ್ತಲ್ಲಿ ನೀನು ಎಷ್ಟು ಚಂದ ನೋಡ್ಕೊಂಡು ತಮ್ಮ.
ಹಾಂ ಬಂದ್ವಿಲ್ಲ ಸುಮ್ಮನಿದ್ಲಪ್ಪ ಈಗ ಹಂಗೆ ಮಾಡಾಕತ್ತಾಳ ನೋಡು. ಅತ್ತಿಯರ ಬಾರ್ವಾ, ನನಗೂ ಕಾಲು ನೋವು ಏನು ಸಾಕಾತ್ವಾ, ಒಂದಿಷ್ಟು ಚಾದ್ನ ಮಾಡ್ತೀಯ ನೋಡು. ಹ್ಞೂ ರೀ ತೀರ ಮಾಡ್ತಂತಡ್ರಿ ಹೋಗಿ ರೀ. ಪ್ರಿಯಾಗಿ ಏನಾರು ಕೊಡಿಸ್ಕೊಂಬ ಹೋಗ್ರಿ ಪಾಪ. ಅಪ್ಪ ನನಗೆ ಇದು ಬೇಕು ಚಾಕ್ಲೇಟ್ ದೊಡ್ಡದು. ಬಾ ಹೋಗೋಣ. ಸಕ್ರಿ ಚಾಪುಡಿ ಎಲ್ಲ ಐತೆ ತರದ? ಈಗೇನು ಬೇಡ ಹೋಗ್ರಿ, ಎಲ್ಲ ಐತಿ. ಆಕಿಗೇನಾರು ಒಂದು ಕೊಡಿಸ್ಕೊಂಬರ್ರಿ. ಆತು. ಏನವ ಎಲ್ಲ ಕುಬ್ಸ ಚಲೋ ಆತ? ನೀವು ಬಂದಿದ್ರು ಚಲೋ ಆಕತ್ರಿ ಅತ್ಯಾರ. ಒಲ್ಲೆ ಅಂದ್ರಂತ ಇವ್ರು ಕರೆದ್ರ. ನೀವು ಪ್ರಿಯಾನ್ ಕರ್ಕೊಂಡ್ ಬಂದಿದ್ರು ನಡೀತಿತ್ತು. ಪ್ರಿಯಾನ ಪಾಪ ಎಲ್ಲರೂ ಭಾಳ ಕೇಳಿದ್ರು, ನೀವು ಒಲ್ಲೆ ಅನ್ನತ್ಲೆ ಮತ್ತೆ ಇವರು ಸುಮ್ಮನಾಗ್ಯಾರ್ರಿ. ತಡ್ರಿ ಚಾಕ್ ಇಟ್ಟು ಬರ್ತಾನೆ. ಅಡ್ಗಿ ಏನಾರ ಮಾಡೋದೈತ್ರಿ ಏನ್ರಿ ಅತ್ಯಾರ? ಏನು ಮಾಡ್ಕೊಂಡಿದ್ದಲ್ವ ನಾನು. ಆಕಿ ಒಂದಿಟ್ಟು ನಾಷ್ಟ ಕೊಟ್ಟಿದ್ಲು ನನಗೆ. ಏನು ಮಾಡ್ತೀನಿ ನೋಡವ, ನನಗೂ ಬಾಯಿ ಕೆಟ್ಟಂಗಾಗೈತಿ. ಒಂದಿಟ್ಟು ಏನಾರ ಮಾಡ್ತೀನಿ ನೋಡು. ಸರಿ ತಗೊಳ್ರಿ ಅತ್ಯಾರ. ಭಾರಿ ಇದಾಗ್ಬಿಟ್ಟಾಳ ಬಿಡು. ಒಟ್ಟ ಏನು ಮರ್ಯಾದೆ ಕೊಡೋದು, ಏನು ಭಾರಿ ಇದಾಗ್ಬಿಟ್ಟಾಳ. ಏನು ಇದರಿಂದ ಮತ್ತೇನಾರ ಕುತಂತ್ರ ಆಗೈತೆ ಏನು ಯಾರಿಗೆ ಗೊತ್ತು. ನನ್ನ ಮಗ ಬಂದ್ರು ಗೊತ್ತಾಗತ್ತೆಲ್ಲ. ಯವ್ವ ಏನ ಉಂಡಿದ್ದಿಲ್ವೇ? ಉಂಡಿದ್ನಪ್ಪ. ಏನು ನಿನ್ನ ಹೆಂಡ್ತಿ ಭಾರಿ ಇದಾಗ್ಬಿಟ್ಟಾಳ ಬಿಡ. ಆಕಿ ನೋಡಿ ಗಾಬಾಗಿ ಏನ? ಹ್ಞೂನಪ್ಪ ಭಾರಿ ಬದಲಾಗ್ಬಿಟ್ಟಾಳ. ಏನು ತಾನಿಕ್ಕಿದು? ಅಂಥದ್ದೇನಾಗೈತ? ಏನಿಲ್ಲ ಬೇವ, ಅಲ್ಲಿ ಹೋಗತ್ಲೆ ದೊಡ್ಡ ಕತಿನ ಆತು. ಏನು ಅವ್ರ ಅಣ್ಣರು ಅವ್ರ ಹೂವರು ಮನೆಯಿಂದನೂ ಹೊರಗೆ ಹಾಕಿದ್ರು. ಒಳ್ಳೆ ಹೊತ್ತಿಗೆ ಹೋದ್ನೆ, ಹೋಗತ್ಲೆ ಹಾಳಾಕತ್ಬಿಟ್ಲು. ಹಂಗೆ ಅಂತಂದು ನಾನು ಏನಂದೆ, ಹೊರಗೆ ಎದಕ್ಕೆ ಇದು ಮಾಡ್ತೀರಿ, ಒಳಗೆ ಹೋಗನ್ರಿ, ಅದೇನಿದ್ರು ಒಳಗೆ ಕುತ್ಕೊಂಡು ಮಾತಾಡೋಣ, ಹೊರಗೆ ಇದು ಮಾಡಬೇಡ್ರಿ ಅಂತಂದು ಹೇಳತ್ಲೆ. ಮತ್ತು ಒಳಗೆ ಹೋಗಿ ಮಾತಾಡಿ ಎಲ್ಲ ಸರಿ ಮಾಡಿ ಆಮೇಲೆ ತಪ್ಪಾತು ಅಂತಂದು ಅವ್ರ ಅಣ್ಣಂದು ಅವ್ರ ಅವನ ಕಾಲಿಗೆ ಬಿದ್ಲ. ಆಮೇಲೆ ಅವರು ತಪ್ಪಾತು ಅನ್ನತ್ಲೆ ಕ್ಷಮಿಸಿದ್ರು. ಒಳ್ಳೆ ಕುಬ್ಸದಿತ್ತಲ್ಲ, ಮುಗಿಸ್ಕೊಂಡು ಹೋಗಂತ್ರಿ ಅಂತಂದು ಭಾಳ ಜುಲ್ಮಿ ಮಾಡಿದ್ರಲ್ಲ. ಮತ್ತು ಅಲ್ಲೇ ಉಳ್ಕೊಂಡು ಬೇ ನಾನು. ಹೌದೇನು? ಹೆಂಗಾರ ಯಾಕಾಗ್ಲಿ ಬಿಡಪ್ಪ, ಏನ ಒಳ್ಳೆ ಬುದ್ಧಿ ಬಂದತ್ತಲ್ಲ, ಅಷ್ಟ ಸಾಕು. ಇಲ್ಲ ಬೇವ, ಭಾಳ ಬದಲಾಗ್ಯಾಳ. ಹಿಂಗೆ ಇದ್ಲು ಅಂದ್ರೆ ಚಲೋ ನೋಡು. ಏನು ನಮಗೆ ಆಕಿ ಹಿಂಗೆ ಇರೋದ ಖುಷಿ. 2 ದಿವಸ ಏನು ಖುಷಿಯಿಂದ ಓಡಾಡೋದು ಮಾಡೋದು, ಹಂಗಿದ್ದ ಯಾವಾಗ ಹಂಗಿದ್ದದ್ದು ನೋಡಿಲ್ಲ ಬೇ. ನನಗಂತೂ ಎಷ್ಟು ಸಂತೋಷ ಆಗೈತಿ ಅಂದ್ರೆ, ಮುಂಚೆಯಿಂದ ಹಿಂಗೆ ಇದ್ದಿದ್ಲಂದ್ರೆ ನಮ್ಮ ಸಂಸಾರ ಒಂದನಿ ಹೊಡಿತಿದ್ದಿಲ್ಲಲ್ಲ, ಚಂದ ಇರ್ತಿದ್ವಿ ಎಲ್ಲರೂ ಅಂತಂದು ಅನಿಸ್ತದೆ ನೋಡು. ಏನಾದ್ ಬಿಡಪ್ಪ, ಏನ ಕೆಟ್ಟಗಳಿಗೆ ಅಂತಂದೆಲ್ಲ ಮರ್ತು ಬಿಟ್ಟು ಇನ್ಮ್ಯಾಲಿಂದ ಚಲೋ ತಂಗಿದ್ರೆ ಅಷ್ಟ ಸಾಕು. ಏನಿಲ್ಲಪ್ಪ, ನಾ ಏನು ನಿಮ್ಮಿಂದ ಏನು ಬೇಡಂಗಿಲ್ಲ. ಗಂಡ ಹೆಂಡತಿ ಮಕ್ಕಳು ಚಂದಾಗಿ ಹೊಂದ್ಕೊಂಡು ಹೋದ್ರ ಮನ್ಯಾಗಿನ ಬದುಕೆಲ್ಲ ಮಾಡ್ಕೊಂಡು ನಿನ್ನಂತೇಳಿ ಖುಷಿಯಿಂದ ನಕ್ಕೊಂತಿದ್ಲಂದ್ರೆ ನನಗಿನ್ನೇನು ಬೇಡಪ್ಪ. ಏನು ಇವನು ಬಂದಿದ್ದಪ್ಪ ಗೌಡಪ್ಪ, ಏನ ರೊಕ್ಕ ಕೊಡಕ್ಕೆ ಬಂದಿದ್ದ. ಮತ್ತು ಕೊಡ್ತಾನೆ ಅಂದ, ಮತ್ತೆ ಇಲ್ಲ ಮತ್ತು ಶಂಕರಣ್ಣರು ಬರಲಿ ಅವ್ರಂತೇಳಿ ಇದು ಮಾಡಿ ಕೊಡ್ತಾನೆ ಅನ್ನಪ್ಪ. ಗೌಡ ಬಂದಿದ್ನೇನಂಗಾರ ತಡಿಬಿ, ಹಂಗಾರ ಅವನು ರೊಕ್ಕ ಕೊಡ್ಬೇಕು. ಯಾಕೆ ಒಳ್ಳೆ ಬಂದಾನ, ಮನೆ ಪಟ್ಟೆಗೈತಿ ಕೊಡ್ತಾನೆ ಅಂದಿದ್ದ. ಬಿಟ್ಟಿವಿ ಅಂದ್ರೆ ಮತ್ತೆ ರೊಕ್ಕ ಖಾಲಿ ಮಾಡ್ಕೊಂಡ ಅಂದ್ರೆ ಮತ್ತೆ ಸಿಗಂಗ ಇಲ್ಲ ನನಗೆ. ಹೋಗಿ ಬರ್ತಾನೆ ತಡಿ ಅವನಂತೇಳಿ. ನೀನೇಂತಿ ಚಾ ಕಟ್ಟಿದ್ಲು, ಕುಡಿದ್ರೆ ಹೋಗ್ಬೋದಿತ್ತಲ್ಲಪ್ಪ. ಇಲ್ಲಿ ತಡಿಬಿ, ಅವ್ನು ಸಿಗಂಗಿಲ್ಲ, ಬರ್ತಾನೆ ತಡಿ. ಹಾಕಿಗೆ ಹೋಗು ಏನ ಇನ್ನು ಮೇಲಾರ ಚಂದಾಗಿ ನಕ್ಕೊಂತ ಇರ್ತಾಳಲ್ಲ, ಅಷ್ಟ ಸಾಕತ್ತಾಗ. ಪಾಪ ಅತ್ತಿಯರು ದನಕರಗಳದು ಚಾಕ್ ಹೆಂಗಾಗಂಗಿಲ್ಲ. 2-3 ದಿವಸ ಎಲ್ಲ ಮಾಡ್ಯಾರ, ಹೊಗತ್ತೆ ಇಟ್ಟಾರ ಬಿಡು. ಆಕಳಗಳ್ನ ಚಪಾಟಿಗಿಲ್ಲವು. ಇಲ್ಲ ಅಂದ್ರೆ ಎಲ್ಲಿ ಹಿಂಗ ಇದ್ರಾಗ ಮಳಿಗೆ ಅದಕ್ಕೆ ಕೆಸರ್ನ ಬಿದ್ದು ಒಳ್ಳಾಡಿ ಚಪಾಟಿ ಮಾಡ್ಕೊಂತಿದ್ವು. ಮೈ ಅಲ್ಲೆಲ್ಲ ತೊಳಿಬೇಕತ್ತು, ಚಂದ ಸ್ವಚ್ಛ ಅದ ಬಿಡು. ಅತ್ತಿಯರು ಒಬ್ರಾದಾರನ ಅಂತಂದು ಬಂದೆ ನಾನು. ಈಕಿ ಅಕ್ಕವು ಬಂದಾಳನ. ನೀವು ಮತ್ತೆ ಕಿ ಕುಟ್ಟಾಗ ಎಲ್ಲ ನಾನು ನೋಡಿದ್ಲಂದ್ರೆ ಏನಂಗ ಜಳಕ ಬಂದಿಂದಳವ, ಸುಮ್ಮನೆ ಹುಕ್ಕನತ್ತಾಗ. ಈಕೆಲ್ಲ ಆಕಿ ಸುಮತಿ? ಅಯ್ಯೋ ಶಿವನ, ಈಕಿ ಯಾಕೆ ನನ್ನ ಕರೆಯಕತ್ತಾಳ? ಸುಮತಿ ಹೋಗಕ್ಕ. ಯಾಕಂಗ ಹೊಂಟಿ? ನೋಡಿದ್ರೆ ನೋಡ್ಲಿಲ್ಲ ನಂಗೆ ಹೋಗಕತ್ತಿಯಲ್ಲ, ಬಾ. ಇಲ್ಲಕ್ಕ, ಏನ ಅತ್ತಿಯರು ಏನು ಮಾಡಕತ್ತಾರೇನ ಅಂತ ನೋಡಕ್ ಬಂದಿದ್ನಕ, ನೀ ಇದ್ದಿಲ್ಲಲ್ಲ, ಅದಕ್ಕೆ ಮತ್ತೆ ಬಂದಿಯಲ್ಲ ನೋಡ್ದೆ, ಹೊಳ್ಳಿ ಹೊಂಟಿದ್ನಕ. ಇಲ್ಲಿ ತಗೋಕ. ಅಯ್ಯವ್ವ ಬಾ, ಏನಾತು? ಅತ್ತಿಯರು ಅದರ್ ಬಾ ಒಳಗ, ಚಾ ಕುಡ್ದು ಹೋಗಂತಂತ. ಈಗ ಚಾ ಮಾಡೇನಿ. ಇಲ್ಲಕ್ಕ ಒಲ್ಲೆ. ನನಗೆ ಬಾ ಅನ್ನಕತ್ತಾಳ. ನಾನು ನೋಡಿದ್ರೆ ಹಂಗ ಕವ ಕವ ಅಂತಂದು ಬೈಯಾಕಿ ಒಂದಿನಕ್ಕೆ ಚಂದ ಹಿಂಗೆ ಮಾತಾಡಿರೋದ ನೋಡಿಲ್ಲ ನಾನು. ಏನು ಬಾರಿ ಬಾ ಹೋಗಂತಿ ಅಂತಂದು ಎಷ್ಟು ಕಾಳಜಿ ಮಾಡಕತ್ತಾಳ. ಏನು ನಾನೇನು ಕನಸು ಕಾಣಕತ್ತಾನೆ ಏನು ನಿಜನ ಗೊತ್ತಾಗೋಲ್ದು ನನಗೆ. ಸುಮತಿ ಹೋಗಕ್ಕ, ಹೋಗಂತಿ ಅಂತ ನೀ ಹಂಗ ಹೊಂಟಿದ್ಯಲ್ಲ. ಇಲ್ಲಕ್ಕ, ನಾನು ಹಂಗ ಬಂದೆ. ಬಾ ಏನಾತು? ಬಂದದ್ದು ಚಲೋ ಆತು, ಚಾ ಕುಡ್ದೋಗಂತ ಬಾ. ಬಂದಿದ್ದು ಇಲ್ಲಿ ತನಕ ಮತ್ತೇನು ಒಳ್ಳಕ್ಕಿದಿ, ಬಾ. ಬರ್ತಾನಕ್ಕ. ಏನು ಚಂದಂಗಿ ಒಂದಿನಕ್ಕೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಇನ್ನು ಮೇಲಾರ ಒಂದಿಟ್ಟು ಚಂದಾಗಿರ್ಬೇಕು ಪಾಪ. ಎಷ್ಟು ನಾನು ಮಾತಾಡಿದ್ರು ಒಳ್ಳೆ ಒಂದಿನಕ್ಕೆ ಮಾತಾಡಲಿಲ್ಲ, ಅಷ್ಟು ಇದು ಮಾಡ್ತಿದ್ದ ಜೀವ ಮಾಡಾಕಿ. ನಾನು ಹೆಂಗಿದ್ನಲ್ಲ ಅಂತ ನನ್ನ ನೋಡಿದ್ರೆ ನನಗೆ ಬೇಸರ ಬರ್ತದೆ ನೋಡಂಗಾಗೈತಿ. ಇಷ್ಟೆಲ್ಲ ಕಾಳಜಿ ಮಾಡೋ ಜನಗಳ್ನ ಇಟ್ಕೊಂಡು ಎಲ್ಲರಿಗೂ ನಮ್ಮನಿ ದ್ವೇಷದಿಂದ ನೋಡ್ತಿದ್ದೆ. ಇಷ್ಟ ಒಂಥರ ಬೇಸರ ಬಂದೋಕತ್ ನನಗೆ.
ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ರೀ. ನಿಮ್ಮ ಶೋಭಾ ಸಂಸಾರದ ಕತೆ ಹೀಗೆ ಮುಂದುವರಿಯುತ್ತೆ ಸ್ನೇಹಿತರೆ. ರತ್ನ ಅಂದಮೇಲೆ ಆದಷ್ಟು ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾ ಇದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತುಂಬಿದ ಧನ್ಯವಾದಗಳು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ದಯವಿಟ್ಟು ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಲೈಕ್ ಕೊಡ್ರಿ. ಇವತ್ತಿನ ಕತೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಮತ್ತೆ ನಾಳಿನ ಕತೆಯೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.